अस्सलामुअलैकुम वरहमतुल्लाहि वबरकातुहू। मैं हाफिज़ इस्माइल आपका मेज़बान और आप देख रहे हैं पब्लिक वॉइस टीवी। चलिए नाजरीन, आज की एक अहम खबर की तरफ हम रुख करते हैं। चिंचोली में डॉक्टर बाबा साहब अम्बेडकर की यौम पैदाइश तकरीब बड़े ही धूमधाम से मनाई गई। सामाइन, तालुका चिंचोली में बतारीख 14 अप्रैल बरोज़ मंगल सुबह 11 बजे तहसील ऑफिस के अहाते में सरकारी तौर पर डॉक्टर भीमराव अम्बेडकर की 135वीं यौम पैदाइश तकरीब बड़े ही धूमधाम से मनाई गई। इस मौके पर डॉक्टर अविनाश उम्मेद जिजादो, रुकन असम्बली चिंचोली और सुब्बन्ना जमखंडी तहसीलदार चिंचोली समेत डैश पर मौजूद तमाम हजरात ने डॉक्टर बाबा साहब अम्बेडकर की फ़ोटो पर गुलहाए अक़ीदत पेश की। सामाइन, आपको बता दूं कि डॉक्टर भीमराव रामजी अम्बेडकर बर सग़ीर के एक अजीम रहनुमा और माहिर कानूनदां गुजरे हैं। आप 14 अप्रैल 1851 में एक दलित घराने में पैदा हुए, जिसकी वजह से बचपन में शदीद इम्तियाज़ और मुश्किलात का सामना करना पड़ा। इसके बावजूद आपने तालीम के ज़रिए अपनी पहचान बनाई। आपने माशियात, कानून और सियासत पर गहरी तहक़ीक़ की। आपने दलितों के हुकूक़ के लिए कई तहरीकें चलाई। हिंदुस्तान के आइन की तैयारी में मरकज़ी किरदार अदा किया। आइन में बुनियादी हुकूक़, मसावत और आज़ादी को यकीनी बनाया। ज़ात पात के निज़ाम के ख़िलाफ़ एहतजाज किया। लाखों लोग आपकी ताईद में रहे। आज़ाद भारत के आप पहले वज़ीर कानून बने और 1990 ने भारत का आला तरीन शहरी एजाज़ भारत रत्न बादज़ वफ़ात दिया गया। सामाइन, डॉक्टर बाबा साहब अम्बेडकर के इन्हीं कारनामों को लेकर आज चिंचोली में एक तकरीब मुनक़्क़िद की गई। इस तकरीब के दौरान डॉक्टर अविनाश उम्मेद जिजादो, रुकन असम्बली चिंचोली ने खिताब फरमाते हुए कहा कि बाबा साहब के लिखे हुए कानून से ही हम और हम में से कई लोग बड़े बड़े ओहदों पर फाइज है। इसी वजह से आज मुल्क नहीं बल्कि आलमी सतह पर भी आपको इज़्ज़त व एहतराम की नज़र से याद किया जाता है। बाद ये कि तहसीलदार चिंचोली ने इख्तितामी कलिमात कहे। इस मौके पर भीमराव टीटी, संतोष कुमार चौहान, तालुका पंचायत एग्जीक्यूटिव ऑफिसर चिंचोली, काशीनाथ धुनी, चीफ ऑफिसर चिंचोली, संजीव कुमार याकापुर, गौतम बमनल्ली, मारुति गंजगेरी, आनंद टैगर, शामराव कोरवी, अशोक हुविनबावी के अलावा दीगर बहुत से अफराद शामिल रहे। आइए देखते हैं तफसीली रिपोर्ट। ಆದರೆ ಇದು ತಪ್ಪು ಭಾವನೆ. ಇಡೀ ದೇಶದಲ್ಲಿ ಎಷ್ಟು ಜನಸಂಖ್ಯೆ ಎಷ್ಟು ಜನ ಇದ್ದಾರೆ ಅವರೆಲ್ಲರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ದೊಡ್ಡ ಅಪಾರ ಕೊಡುಗೆ ಕೊಟ್ಟಿದ್ದಾರೆ. ಇದನ್ನ ಬರೀಬಾರದು. ಇತ್ತೀಚೆಗೆ ಅದೇ ಆಗಿದೆ. ತುಂಬಾ ಒಳ್ಳೆ ರೀತಿಯಲ್ಲಿ ಮಾತಾಡೋದು. ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದ್ಬೇಕಿದ್ರೆ ಎಷ್ಟು ಪರಿಶ್ರಮದಿಂದ ಹೋದ್ರು, ಎಷ್ಟು ಕಷ್ಟ ಇತ್ತು. ಆದ್ರೂ ಕೂಡ ಅವರು ದೇಶಕ್ಕೆ, ಸಮಾಜಕ್ಕೆ, ಮಹಿಳೆಯರಿಗೆ ಒಳ್ಳೇದಾಗ್ಲಿ ಅಂತ ಒಂದು ಕಲ್ಪನೆ ಇಟ್ಕೊಂಡು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕು. ಅದೆಲ್ಲ ಅದು ಮೆಂಟಲ್ ಟಾರ್ಚರ್. ಈಗಾಗಲೇ ನೀವು ನೋಡಿದ್ರೆ SSLC ರಿಸಲ್ಟ್ ಬಂತು, ಇದು PUC ರಿಸಲ್ಟ್ ಬಂತು. PUC ರಿಸಲ್ಟ್ ಬಂದ್ಮೇಲೆ ಕೆಲವರು ತುಂಬಾ ಬೇಸರ ಆಯ್ತು. ಮಾರ್ಕ್ಸ್ ಕೆಲವರಿಗೆ ಸರಿಯಾಗಿ ಸಿಕ್ಕಿಲ್ಲ. ನಮ್ಮ ಗುಲ್ಬರ್ಗ 31st ಪೊಸಿಷನ್ ಅನ್ಸುತ್ತೆ, 31st ಗುಲ್ಬರ್ಗ. ನಮಗೂ ಕೂಡ ದುಃಖ ಆಯಿತು. ಆದ್ರೆ ಅಂಬೇಡ್ಕರ್ ಅವರು ಸ್ಟಾರ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಿಡ್ಕೊಂಡು ಹೋಗ್ಬೇಕಿದ್ರೆ ಕಂಟಿನ್ಯೂಸ್ಲಿ ಅವ್ರಿಗೆ ಎಷ್ಟು ಕಷ್ಟ ಅನುಭವಿಸಿರೋದು ನೀವು ತಿಳ್ಕೋಬೇಕು. ಅಷ್ಟು ಕಷ್ಟ ಇದ್ರೂ ಕೂಡ ಅವ್ರು ಸಮಾಜಕ್ಕೆ ಒಳ್ಳೇದಾಗ್ಬೇಕು ಅಂತ ಒಂದು ಕಲ್ಪನೆ ಇಟ್ಕೊಂಡಿದ್ರು, ಒಂದು ಗುರಿ ಇಟ್ಕೊಂಡಿದ್ರಿ, ಒಂದು ದೂರದೃಷ್ಟಿ ಇಟ್ಕೊಂಡಿದ್ರಿ. ಅದು ನಾವು ಯಾವತ್ತೂ ಮರಿಬಾರದು. ಅಂಬೇಡ್ಕರ್ ಬರೀ ಒಂದು ಸಮಾಜಕ್ಕೆ ಸೀಮಿತ ಅಲ್ಲ, ಒಂದು ಸಮುದಾಯಕ್ಕೆ ಸೀಮಿತ ಅಲ್ಲ. ನಾವು ಫಸ್ಟ್ ತಿಳ್ಕೋಬೇಕು. ನಾನಿಲ್ಲಿ MLA ಆಗ್ಬೇಕಿದ್ರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ. ಬರೀ MLA ಅಲ್ಲ, ನಾನಿಲ್ಲಿ ನಾವು ಹುಟ್ಟಬೇಕಿದ್ರೆ ಹುಟ್ಟಾಗ ಜಾತಿ ಗೊತ್ತಿರಲಿಲ್ಲ. ತಂದೆ ತಾಯಿ ನಿಂತರೆ ಅದೇ ಜಾತಿ ಬಂದ್ಬಿಡುತ್ತೆ. ಅದು ಜಾತಿಗಿಂತ ದೊಡ್ಡದು ಅಂಬೇಡ್ಕರ್ ಕೊಟ್ಟಿದ್ದ ಸಂವಿಧಾನ. ಸಂವಿಧಾನ ಇರಲಿಲ್ಲ ಅಂದ್ರೆ ನಾವು MLA ನಾನು ಡಾಕ್ಟರ್ ಆಗಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಯಾಕಂದ್ರೆ ನಮ್ಮ ತಂದೆ, ನಮ್ಮ ಮುತ್ತೆ ಅವರೆಲ್ಲ ಒಂದು ತಾಂಡ, ಒಂದು ವಸತಿಯಿಂದ ನಾವು ಅಲ್ಲಿಂದ ಬೆಳೆದಿದ್ವಿ. ಬೆಳೆದ್ರಿ. ನಮ್ಮ ಮುತ್ತೆ ಅವರು ಪರಿಶ್ರಮ ಮಾಡಿ, ನಮ್ಮ ತಂದೆಯವ್ರಿಗೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದು. ಅದಕ್ಕೆ ನಾವು ಇಲ್ಲಿ ಡಾಕ್ಟರ್ ಆಗಿ MLA ಆಗಕ್ಕೆ ಸಾಧ್ಯ ಆಗಿದೆ. MLA ಆಗಿ ಬರೀ MLA ಆಗಿ ಸುಮ್ಮನೆ ಒಂದು ಸೇವೆ ಮಾಡಕ್ಕೆ ಅವಕಾಶ ಸಿಕ್ತು. ಅದಕ್ಕೆ ನಾವು ಅಂಬೇಡ್ಕರ್ ಕೊಟ್ಟಿದ್ದು ದೊಡ್ಡ ಅಪಾರ ಕೊಡುಗೆ ಯಾವತ್ತು ಮರಿಬಾರದು. ನಾವು ಯಾರೇ ಇವಾಗ ನಾವು ವೇದಿಕೆ ಇಷ್ಟ ಕೂತಿದ್ದೀವಿ, ನಾವು ಇದು ಕೂಡ್ಬೇಕಿದ್ರು ಕೂಡ ಕಾರಣ ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್. ವಿದ್ಯಾರ್ಥಿನಿ ತುಂಬಾ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾರೆ.
ಮತ್ತೆ ನಮ್ ಹರ್ಷಿತಾ ಅನ್ಸುತ್ತಲ್ಲ, ಹರ್ಷಿತಾ ಅವಳು ಕೂಡ ತುಂಬಾ ಒಳ್ಳೆ ರೀತಿಯಲ್ಲಿ ಹಾಡ ಹಾಡಿದ್ರು. ಅದ್ ನೋಡಿ ತುಂಬಾ ಸಂತೋಷ ಆಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀ ನಾವು ಜಯಂತಿ ಅಷ್ಟೇ ಅಲ್ಲ, ನಮ್ಗೆ ಅಭಿಮಾನ ಇರಬೇಕು. ನಾವು ಯಾವುದೇ ಜಾತಿಯವರು ಇರ್ಲಿ, ಯಾವುದೇ ಸಮುದಾಯವರು ಇರಲಿ, ಬಾಬಾ ಸಾಹೇಬ್ ಅಭಿಮಾನ ಎಲ್ಲರಿಗೆ, ಪ್ರತಿಯೊಬ್ಬರ ದೇಶಭಕ್ತರಿಗೆ ಇರಬೇಕು. ನಮ್ ದೇಶಭಕ್ತಿ ಎಷ್ಟು ಇಂಪಾರ್ಟೆಂಟ್, ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಅಭಿಮಾನ ಅದಷ್ಟೇ ಮುಖ್ಯ. ಅದನ್ನ ತಿಳ್ಕೋಬೇಕು. ಮತ್ತೆ ಇನ್ನು ಅವರು ಹೋರಾಟ ಮಾಡಿ ನಮ್ಗೆ ಇಲ್ಲಿವರೆಗೂ ತಂದಿ, ನಾವು ವಿದ್ಯಾಭ್ಯಾಸ ಮಾಡಿ ಸಂವಿಧಾನದಿಂದ ಇಲ್ಲಿವರೆಗೂ ಬಂದಿ, ಆದ್ರೂ ಕೂಡ ಕೆಲವು ಕಡೆ ಇನ್ನೂ ಶೋಷಣೆಗಳು ನಡೀತಾ ಇದೆ. ಅದ್ ನೋಡಿ ಇನ್ನೂ ಬೇಸರ ಆಗುತ್ತೆ. ಇತ್ತೀಚೆಗೆ ನಾನು ತಹಸೀಲ್ದಾರ್ ಅವ್ರಿಗೆ ಅದೇ ಮಾತಾಡ್ತಿದ್ದೆ, ನಿಮ್ಗೂ ಗೊತ್ತಿರ್ಬೋದು. ನಾನು ಫಸ್ಟ್ ಟೈಮ್ MLA ಆಗ್ಬೇಕಿದ್ರೆ ಡಾಕ್ಟರ್ ಪರಮೇಶ್ವರ್ ಅವರು ವಿಧಾನಸೌಧದಲ್ಲಿ ಹೇಳಿದ್ರು, ಈಗಲೂ ಕೂಡ SC ಸಮುದಾಯವರಿಗೆ ನೀರು ಕುಡಿಬೇಕಿದ್ರು ಡಿಸ್ಪೋಸಲ್ ಗ್ಯಾಸ್ ಕೊಡ್ತಾ ಇರೋದು. ನಾನದು ಸುಳ್ಳಿರ್ಬೋದು, ಪೊಲಿಟಿಕಲಿ ಇರ್ಬೋದು ಅಂತ ಅನ್ಕೊಂಡಿದ್ದೆ ನಾನು. ಯಾಕಂದ್ರೆ ಆಲ್ಮೋಸ್ಟ್ 80-90% ಜನ ಅಂಬೇಡ್ಕರ್ ಪೊಲಿಟಿಕಲ್ ಸೈಡ್ ಮಾಡ್ಕೊತಾರೆ. ಬಟ್ ಸದನದಲ್ಲಿ ಅವ್ರು ಹೇಳಿದಾಗ ನಾನು ನಿಜ ಬೆಂಗಳೂರಲ್ಲಿ ಹೋಗ್ಬೇಕಿದ್ರೆ, ಮೈಸೂರು ಹೋಗ್ಬೇಕಿದ್ರೆ ನೋಡಿಲಿಲ್ಲ. ಆದ್ರೆ ರಿಯಾಲಿಟಿ ಅವ್ರು ಅಂದ್ರು, ಡಿಸ್ಪೋಸಲ್ ಗ್ಯಾಸ್ ಕೊಡ್ತಾ ಇರುತ್ತೆ, ಸ್ಟೀಲ್ ಗ್ಲಾಸ್ ಅಲ್ಲಿ ಮೇಲಿನ ನೀರು ಕುಡಿಬೇಕಂತ ಆತರ ವಿಚಾರ ನಡೀತಾ ಇದೆ ಅಂತ ಅವ್ರು ಅಂದಿದ್ರು. ನಾನದು ಇದು ಹಳೆ ಕಾಲದಲ್ಲಿ ಆಗ್ತಿರ್ಬೋದು, ಈಗ ಆಗಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ನಿನ್ನೆ ಒಂದು 10 ದಿನ ಹಿಂದೆ ಘಟನೆ ನೋಡಿದಾಗ ನಾವು ಯಾವ ಸ್ಥಿತಿಯಲ್ಲಿ ಬಂದಿದ್ದೀವಿ. ನಾವು ದೇವಸ್ಥಾನ ನೋಡಿದ ನಾವು ಮನುಷ್ಯರು ನಾವು ಬಿಡದಾಗ ದೇವಸ್ಥಾನದಲ್ಲಿ ನಾವು ಇರಕ್ಕೂ ಯೋಗ್ಯತೆ ಇಲ್ಲ ನಮ್ಗೆ. ಇಷ್ಟೊಂದು ಜನ ತೀರ್ಕೊಂಡಿದ್ದಾರೆ, ನಮ್ ಸ್ವಾತಂತ್ರ್ಯ ಕೊಡಕ್ಕೆ ಇಷ್ಟೊಂದು ಜನ. ನಮ್ಗೆ ನಮ್ ದೇಶ ಉದ್ಧಾರ ಆಗ್ಬೇಕು, ನಮ್ ದೇಶ ಬೆಳಿಬೇಕಂತ ಎಷ್ಟೊಂದು ಜನ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ಅಂಬೇಡ್ಕರ್ ಅವರು ಪ್ರಾಣವನ್ನೇ ತ್ಯಾಗ ಮಾಡಿ ನಮ್ ಸಂವಿಧಾನ ಕೊಟ್ಟಿದ್ದಾರೆ. ಆದ್ರೂ ಕೂಡ ನಾವು ಕೆಲವು ನೋಡಿದಾಗ ಯಾವ ಜಾತಿ ಅಂತ ಫಸ್ಟ್ ಕೇಳ್ತೀವಿ, ಯಾವ ಜಾತಿದವರು ಅಂತ ಕೇಳ್ತೀವಿ. ಇಂಥ ಪರಿಸ್ಥಿತಿ ಇದೆ. ಇದು ಎಲ್ಲಿವರೆಗೂ ನಾವು ಬಿಡಲ್ಲ, ಅಲ್ಲಿವರೆಗೂ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನಾವು ಗೌರವ ಕೊಡೋಕೆ ಆಗಲ್ಲ. ಯಾವಾಗ ನಾವು ಜಾತಿ ಗೀತಿಯ ಮರ್ತಿ ಎಲ್ಲರಿಗೂ ಸಮಾನತೆ, ಶೋಷಿತ ವರ್ಗಗಳಿಗೆ ಯಾರು ಶೋಷಣೆ ಆಗಿದೆ ಅವ್ರಿಗೆ ನಾವು ರೆಸ್ಪೆಕ್ಟ್, ಗೌರವ ಕೊಟ್ಟರೆ ಮಾತ್ರ ನಾವು ಅಂಬೇಡ್ಕರ್ ಅವ್ರಿಗೆ ಗೌರವ ಕೊಡಕ್ ಸಾಧ್ಯ.